ಪುತ್ರ ಅಂತ ಹೇಳಿ. ಹಾಗಾಗಿ ಒಂದು ದಿನ ವರಮಹಾಲಕ್ಷ್ಮಿ ಹಬ್ಬನ ಮಾಡಿ ಪೂಜೆನ ಮಾಡಿ ನಿಮ್ಮೆಲ್ಲರನ್ನೂ ಕರಿಬೇಕು ಅಂತ ಅನ್ಕೊಂಡ್ವಿ. ನೀವೆಲ್ಲರೂ ಪ್ರೀತಿಯಿಂದ ಬಂದಿದ್ದೀರಾ. ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಇನ್ನೂ ಒಂದು ವಿಶೇಷ ಏನು ಅಂತಂದ್ರೆ, ಲಕ್ಷ್ಮಿ ಅಂತ ಅಂದ ತಕ್ಷಣನೇ ಯಾವಾಗ್ಲೂ ನಮಗೆ ನೆನಪಿಗೆ ಬರೋದು ಮೊದಲನೇದಾಗಿ ಅಮ್ಮ. ಮನೆಯಲ್ಲಿ ಮೊದಲನೇ ಮಹಾಲಕ್ಷ್ಮಿ ಲಕ್ಷ್ಮಿ ಅಂತಂದ್ರೆ ಅಮ್ಮ ಅಂತ ಹೇಳ್ತೀವಿ. ಅದಾದ್ಮೇಲೆ ನಮ್ಮ ಒಡ ಹುಟ್ಟಿದ ಅಕ್ಕ ತಂಗಿ ಯಾರಾದ್ರೂ ಹುಟ್ಟಿದ್ರೆ ಅವ್ರ ಮುಖಾಂತರನು ನಮ್ಮ ಮನೆಗೆ ಲಕ್ಷ್ಮಿ ಬಂತು ಅಂತ ಹೇಳ್ತೀವಿ. ಅದಾದ್ಮೇಲೆ ಇನ್ನೊಂದು ಘಟ್ಟ ಏನು ಅಂತಂದ್ರೆ, ನಮ್ಮನ್ನ ಮದುವೆಯಾಗಿ ಬರುವಂತವ್ರು, ನಮ್ಮ ಬಾಳ ಸಂಗಾತಿಯಾಗಿ ಬರುವಂತವ್ರು, ನಮಗೆ ಅಂತಲ್ಲ ಇಡೀ ಎಲ್ಲಾರ್ಗು, ಎಲ್ಲಾರ ಮನೆಯಲ್ಲೂ ಇವರೆಲ್ಲರೂ ಲಕ್ಷ್ಮಿ ಅಂತಾನೆ ಪರಿಗಣನೆ ಮಾಡ್ತೀವಿ ನಾವೆಲ್ಲರೂ. ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮನ್ನ ಎತ್ತು ಒತ್ತು ಬೆಳೆಸಿ ನಮ್ಮನ್ನೆಲ್ಲ ಪ್ರೀತಿಯಿಂದ ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋ ಎಲ್ಲ ಪತ್ರಿಕಾ ಮಾಧ್ಯಮದವರಾಗ್ಬೋದು, ಟಿವಿ ಮಾಧ್ಯಮದವರಾಗ್ಬೋದು, ಎಲ್ಲಾ ಹೆಣ್ಣು ಮಕ್ಕಳುಗಳು ಕೂಡ ನಮ್ಗೆ ಲಕ್ಷ್ಮಿ ಅಂದ್ರೆ, ವರಮಹಾಲಕ್ಷ್ಮಿ ಅಂದ್ರೆ, ಮಹಾಲಕ್ಷ್ಮಿ ಅಂದ್ರೆ ನಿಮ್ಮೆಲ್ರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದ. ಯಾಕೆಂದ್ರೆ ತುಂಬಾ ಪ್ರೀತಿಸಿದೀರಾ, ತುಂಬಾ ದಿನಗಳಿಂದ ನಮ್ಮನ್ನ ಆರೈಸಿದೀರಾ. ಅದೇ ರೀತಿ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ನಿಮ್ಮ ಹತ್ರ ಒಂದೇನು ಅಂತಂದ್ರೆ, ನಿಮ್ಮದೇ ಸಿನಿಮಾ ಲಕ್ಷ್ಮೀ ಪುತ್ರ ಎಲ್ಲರೂ ತುಂಬಾ ಪ್ರೀತಿಯಿಂದ ಅರಸಿ ಆರೈಸಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅದ್ಭುತವಾಗಿ ಸಪೋರ್ಟ್ ಮಾಡಿ, ತುಂಬಾ ಒಂದು ಒಳ್ಳೆ ಮನಸ್ಸಿಟ್ಟು ನಮ್ಮಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಏನ್ ಕಷ್ಟಪಟ್ಟು ಮಾಡಿದೋ ಅದನ್ನೆಲ್ಲ ಹಾಕಿ, ಶ್ರಮ ಹಾಕಿ, ದುಡ್ಡು ಹಾಕಿ, ಪ್ರೀತಿ ಹಾಕಿ ಒಂದು ಮುದ್ದಾಗಿರುವಂತ ಒಂದು ಕಥೆನ ಮಾಡಿ ಈ ಲಕ್ಷ್ಮೀ ಪುತ್ರ ಅನ್ನೋ ಒಂದು ಸಿನಿಮಾನ ಮಾಡಿದೀವಿ. ಒಬ್ಬ ತಾಯಿ ಮತ್ತೆ ಮಗ, ಲಕ್ಷ್ಮಿ ಮತ್ತೆ ಪುತ್ರ, ಅವರಿಬ್ಬರು ತಾಯಿ ಮಗನ ಬಾಂಧವ್ಯದ ಒಂದು ತುಂಬಾ ಎಮೋಷನ್ ಇರುವಂತ ಒಂದು ಕತೆ. ಇದರಲ್ಲಿ ತುಂಬಾ ಅದ್ಭುತವಾದಂತ ಕಾಮಿಡಿ ಇದೆ, ಕೊನೆಯವರೆಗೂ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ. ಅಮ್ಮ ಮಗನ ತುಂಬಾ ಒಂದು ಬಾಂಧವ್ಯದ ಕತೆ ಇದೆ. ತುಂಬಾ ಪಾತ್ರಗಳು ಇದರಲ್ಲಿ ಟ್ರಾವೆಲ್ ಆಗುತ್ತೆ ಈ ಸಿನಿಮಾ. ಒಂದು ರೂರಲ್ ಬ್ಯಾಕ್ ಡ್ರಾಪ್ ಅಲ್ಲಿ ಮಂಡ್ಯ ಸುತ್ತಮುತ್ತ ನಡೆಯುವಂತ ಒಂದು ಮುದ್ದಾದ ಒಂದು ಕತೆ. ಈ ಕತೆಗೆ ಎಲ್ಲರೂ ಅರಸಿ ಆರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇವತ್ತಿನ ದಿನ, ಈ ವರಮಹಾಲಕ್ಷ್ಮಿ ಹಬ್ಬದ ದಿನ, ಇನ್ನೊಂದು ವಿಶೇಷವಾದಂತ ಒಂದು ಅನೌನ್ಸ್ಮೆಂಟ್ ಇದೆ. ಏನಂತಂದ್ರೆ, ನಮ್ಮ ಸಿನಿಮಾ ಯಾವತ್ತು ಬರುತ್ತೆ, ಲಕ್ಷ್ಮೀ ಪುತ್ರನ ಆಗಮನ ಯಾವತ್ತಾಗುತ್ತೆ ಅಂತ ಇವತ್ತು ಹೇಳ್ಬೇಕು ಅಂತ ಅಂದ್ಬಿಟ್ಟು ಕೂಡ ನಿಮ್ಮನ್ನೆಲ್ಲರನ್ನೂ ಕರೆದಿದ್ದೀವಿ. ನಮ್ಮ ಈ ಲಕ್ಷ್ಮೀ ಪುತ್ರ ಸಿನಿಮಾ ಇದೇ ವರ್ಷ ನವೆಂಬರ್ 27ನೇ ತಾರೀಕು ಕರ್ನಾಟಕದಾದ್ಯಂತ, ವಿಶ್ವದಾದ್ಯಂತ ಎಲ್ಲಾ ಕಡೆ ರಿಲೀಸ್ ಆಗುತ್ತೆ ನಮ್ಮ ಇದು ಲಕ್ಷ್ಮೀ ಪುತ್ರ ಸಿನಿಮಾ. ಎಲ್ಲರೂ ಈ ಲಕ್ಷ್ಮೀ ಹಬ್ಬದ ದಿನ ಅರಸಿ ಆರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಲಕ್ಷ್ಮೀ ಪುತ್ರ ಹಬ್ಬದ ಹಾರ್ದಿಕ ಶುಭಾಶಯ. ಎಲ್ಲರಿಗೂ ಸಂಸ್ಥೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಸಿನಿಮಾ ಯಾವಾಗ ಬಿಡುಗಡೆ ಅಂತ ಅನೌನ್ಸ್ಮೆಂಟ್ ಡೇಟ್ನ ನಮ್ಮ ಹೇಳಿದ್ದಾರೆ. ಕನ್ನಡ ರಾಜ್ಯೋತ್ಸವ ದಿನ, ಕನ್ನಡ ರಾಜ್ಯೋತ್ಸವ ಅಂದರೆ ನವೆಂಬರ್ ಪೂರ್ತಿ ನಮ್ಮ ಕನ್ನಡ ರಾಜ್ಯೋತ್ಸವನೇ ಅಲ್ಲ, ಒಂದೇಡಿ ಕನ್ನಡ ರಾಜ್ಯೋತ್ಸವ ಆಚರಿಸ್ಬೇಕು ಅಂತ ನೋಡೋಕೆ ಹೋದರೆ, ನನಗೆ ನವೆಂಬರ್ ಯಾಕೆ ಸ್ಪೆಷಲ್ ಅಂದರೆ, ನಾವು ಅವಾಗ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ರಾಜ್ಯೋತ್ಸವ ಮತ್ತು ಗಣಪತಿ ಹಬ್ಬ ಬಂದರೆ ಆ ಸೀಸನಲ್ಲಿ ನಮಗೆ ಪ್ರೋಗ್ರಾಮ್ಗಳು ಸಿಗೋದು. ಸೊ ಮಂತು ಫುಲ್ಲು ಒಂದಷ್ಟು ದುಡ್ಡು ಮಾಡ್ತಿದ್ವಿ, ಜನಗಳ ಪ್ರೀತಿನೇ ಸಿಕ್ತಿತ್ತು. ಸೊ ಇವಾಗ ಮತ್ತೆ ನಮ್ಮದು 2ನೇ ಚಿತ್ರ ಲಕ್ಷ್ಮೀ ಪುತ್ರ ನವೆಂಬರಲ್ಲೇ ಬಿಡುಗಡೆ ಆಗ್ತಿದೆ. ಅದು ಇನ್ನೂ ಹೆಚ್ಚಿನ ಖುಷಿ ಕೊಡ್ತಾ ಇದೆ. ನವೆಂಬರ್ 27ನೇ ತಾರೀಕು ಲಕ್ಷ್ಮೀ ಪುತ್ರ ಬಿಡುಗಡೆ ಆಗ್ತಿದೆ. ಎಲ್ರಿಗೂ ಮತ್ತೊಮ್ಮೆ ಕಳಕಳೆಯ ಮನವಿ ಏನಂದರೆ, ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ನಮ್ಮ ಸಿನಿಮಾ ಮೇಲೆ ನಿಮ್ಮ ಹೆಚ್ಚು ಅಭಿಮಾನನ ತೋರಿಸಿ. ಯಾಕಂದರೆ ನಮ್ಮ ಹಿಂದಿನ ಚಿತ್ರ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟಕ್ಕೆ ನೀವೆಲ್ಲರೂ ಸಪೋರ್ಟಿಂದನೇ ಅದೊಂದು ಯಶಸ್ಸು ಕಾಣಂಗಾಯಿತು. ಈ ಚಿತ್ರದ ಮೇಲೂ ನಿಮ್ಮ ಕೃಪೆ ಆಶೀರ್ವಾದ ಎಲ್ಲವೂ ಇರಲಿ. ನವೆಂಬರ್ 27ಕ್ಕೆ ಲಕ್ಷ್ಮೀ ಪುತ್ರ. ಥ್ಯಾಂಕ್ ಯು. ಅವ್ರು ಹೇಳ್ದ ಕನ್ನಡ ರಾಜ್ಯೋತ್ಸವ ಅಂತ. ಕನ್ನಡ ರಾಜ್ಯೋತ್ಸವನೂ ಹೌದು, ಇದು ಒಂದು ಅಪ್ಪಟ ಕನ್ನಡ ಸಿನಿಮಾನೂ ಹೌದು. ಹಬ್ಬದ ಶುಭಾಶಯಗಳು. ನೀವೆಲ್ಲ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಹಾಗೆ ನಮ್ಮ ಸಿನಿಮಾನೂ ಕೂಡ 27 ನವೆಂಬರ್ ರಿಲೀಸ್ ಆಗ್ತಿದೆ. ನೀವು ಹೇಗೆ ನಮಗೆ ಸ್ಟೆಪ್ ಬೈ ಸ್ಟೆಪ್ ಹೆಲ್ಪ್ ಮಾಡ್ತಾ ಇದ್ದೀರಾ, ಇದೇ ಥರ ಸಪೋರ್ಟ್ ಮಾಡಬೇಕು. ನೀವೆಲ್ಲರೂ ಇದ್ರೇ ನಾವಿನ ಬೆಳೆಯೋದಕ್ಕಾಗೋದು. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಇದೇ ಥರ ಸಪೋರ್ಟ್ ಮಾಡಿ. ಸಿನಿಮಾನೂ ತುಂಬ ಚೆನ್ನಾಗಿದೆ, ಇಷ್ಟ ಆಗುತ್ತೆ ಅಂತ.